जवळी ब अर्वे वर्तकर संघ जोडीचा हुबळी ಪಾರ್ವತಿ ವರಪ್ರಸಾದದಿಂದ ಉಮರಾಡಿ ಗ್ರಾಮದ ಅನಂತರಾಯ ಶಿವಕುಂಬ ದಂಪತಿಗಳ ಮಗಳಾಗಿ ಜನಿಸಿದವರೇ ಈಗ ಕೋಟಿ ಕೋಟಿ ಭಕ್ತರಿಂದ ಪೂಜೆಗೊಳ್ಳುತ್ತಿರುವ ಗುಡ್ಡಾಪುರದ ರಾಮ. ಅನಂತರಾಯ ಶಿವಕುಂಬ ದಂಪತಿಗಳು ವಯಸ್ಸಿಗೆ ಬಂದ ದಾಮಗಳ ಮದುವೆ ಜವಾಬ್ದಾರಿಯನ್ನು ಗುರುಗಳಾದ ವಿರಿಯನವರಿಗೆ ಒದಗಿಸುತ್ತಾರೆ. ಜವಾಬ್ದಾರಿ ಹೊತ್ತ ವಿರಿಯನವರು ಒಂದು ದಿನ, ದಾನಮ್ಮ, ಸಂತದ ಶರಣ ವೀರಭದ್ರಯ್ಯ ವೀರಮ್ಮ ದಂಪತಿಗಳ ಮಗ ಸೋಮನಾಥ ಪರಮ ಶಿವಭಕ್ತ, ಅವನೇ ನಿಮಗೆ ತಕ್ಕ ವರನೆಂದು ನನ್ನ ಅಭಿಮತ. ಇದಕ್ಕೆ ನಿಮ್ಮ ಸಮ್ಮತಿ ಇದೆಯೇ? ಇದೇನು ಗುರುಗಳೇ, ನಿಮ್ಮ ಅಭಿಮತಕ್ಕೆ ಈ ದಾನಮ್ಮ ವ್ಯತಿರಿಕ್ತವಾಗಿ ನಡೆದುಕೊಳ್ತಾರೇನು? ಖಂಡಿತ ನಿಮ್ಮ ಅಭಿಮತಕ್ಕೆ ನನ್ನ ಸಮ್ಮತಿ ಇದೆ. ಹಾಗಾದರೆ ಸೋಮನಾಥನನ್ನು ಒಂದು ಬಾರಿ ನೋಡುವ ಮನಸ್ಸಿದೆಯೇ ನಿಮಗೆ? ಇಲ್ಲ ಗುರುಗಳೇ, ಅವರು ಹೇಗಿದ್ದಾರೆ ಅನ್ನೋದನ್ನ ನಿಮ್ಮ ಕಣ್ಣುಗಳ ಭಾವನೆಗಳಿಂದ, ನಿಮ್ಮ ಹೃದಯದಿಂದ ಬರುವ ಮಾತುಗಳಿಂದ ಅವರು ಹೀಗೇ ಇದ್ದಾರೆ ಎಂದು ನಾನು ಗ್ರಹಿಸಬಲ್ಲೆ. ಗುರು ಶಿಷ್ಯನನ್ನು ದಾರಿ ತಪ್ಪಿಸುವ ಕಾಲ ಇನ್ನೂ ಬಂದಿಲ್ಲ ಗುರುಗಳೇ. ಅಂದ ಹಾಗೆ ನನಗೆ ಇನ್ನೊಂದು ಆಸೆ. ಅದೇನು ಹೇಳಮ್ಮ? ಈ ಪ್ರಾಂತದಲ್ಲಿ ಕಷ್ಟದಲ್ಲಿರೋ ತಂದೆ ತಾಯಿಯರ ಮಕ್ಕಳ ಮದುವೆ ನನ್ನ ಮದುವೆ ಜೊತೆ ಸಾಮೂಹಿಕವಾಗಿ ನಡೆಯಬೇಕು. ಇದೇ ನನ್ನ ಆಸೆ. ದಾನಮ್ಮ, ಅದು ನೀನಂದುಕೊಂಡಷ್ಟು ಸುಲಭವಲ್ಲ. ಅದಕ್ಕೆ ಸಾಕಷ್ಟು ಹಣ ಧಾನ್ಯ ಬೇಕಾಗುತ್ತದೆ. ಯೋಚನೆ ಮಾಡಬೇಕು. ಧನವೂ ಬರುತ್ತೆ, ಧಾನ್ಯವೂ ಬರುತ್ತೆ. ಸರಿ, ನಿಮ್ಮ ನಂಬಿಕೆಗೆ ನಾನು ಅಡ್ಡ ಬರಲಾರೆ. ಸರಿ, ಬನ್ನಿ ಗುರುಗಳೇ, ನನ್ನ ಸಂಕಲ್ಪದ ಸಾಮೂಹಿಕ ವಿವಾಹ ನಡೆಯುವ ಸ್ಥಳ ನೋಡಿಕೊಳ್ಳೋಣ. ಈ ರೀತಿ ದಾನಮ್ಮ ಗುರುಗಳಾದ ಬೆರೆಯಣ್ಣವರನ್ನು ಸಂಘದ ಸಾಮೂಹಿಕ ವಿವಾಹ ನಡೆಸಬೇಕೆಂದುಕೊಂಡ ಸ್ಥಳಕ್ಕೆ ಕರೆತರುತ್ತಾರೆ. ಆ ಸ್ಥಳವನ್ನು ನೋಡಿ ವೀರಯ್ಯ, ದಾನಮ್ಮ, ನಿಮ್ಮ ಸಂಕಲ್ಪದ ಹಾಗೆ ಈ ಸಂಘದಲ್ಲಿ 500 ಮಂದಿಗಿಂತ ಹೆಚ್ಚು ಮದುಮಕ್ಕಳು ಸಿದ್ಧವಾಗಿದ್ದಾರೆ. ಮದುವೆಯನ್ನೂ ಮಾಡಬಹುದು. ಆದರೆ ನೀರೇ ಸಿಗದಂತ ಈ ಕಲ್ಲು ಭೂಮಿಯಲ್ಲಿ ಬಂದಂತ ಜನರಿಗೆ ನೀರನ್ನು ಎಲ್ಲಿಂದ ಒದಗಿಸುವಮ್ಮ? ಸಂಕಲ್ಪ ಮಾಡಿದ್ದು ಶಿವ ಅಂದ ಮೇಲೆ ಇಲ್ಲಿನ ಬೌವ ಗಂಗೂವ ಎಷ್ಟೇ ಇರ್ತಾರೆ. ತಾಯಿ ಗಂಗಾಮಾತೆ ಪ್ರಾಣಿ ಪಕ್ಷಿಗಳಿಗೆ ಜೀವದಾನಿಯಾಗಬೇಕಾದವಳು ನೀನು. ಭೂಮಿಯ ಒಳಗೆ ಅಂದಿಯ ತಾಯಿ. ನನ್ನ ಸಂಕಲ್ಪ ಸತ್ಯ ಸಂಕಲ್ಪವೇ ಆಗಿದ್ದರೆ ನನಗೆ ಕಾಣಿಸು. ತಾಯಿ, ಬಾ ಗಂಗಾಮಾತೆ. जय जय भक्ति